ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇವತ್ತಿನ ಸಂಚಿಕೆನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಸೀನ್ನಲ್ಲಿ ಮನೆಯವರೆಲ್ಲ ಬ್ರೇಕ್ಫಾಸ್ಟ್ಗೆ ಅಂತ ಡೈನಿಂಗ್ ಹಾಲಲ್ಲಿ ಕುತ್ಕೊಂಡಿರ್ತಾರೆ. ಆಗ ಅನಿಕೇತ್ ಮೋನಿಕಾ ಹತ್ರ ಬಂದ್ಬಿಟ್ಟು, ಮೋನಿಕಾ ನೀನು ಕೇಳಿರೋಂಥ ಡಯಟ್ ಫುಡ್ ರೆಡಿ ಇದೆ ಅಂತ ಹೇಳ್ತಾನೆ. ಆಗ ಅಜ್ಜಿ ಏನೋ ಇದು ಅಂತ ಕೇಳಿದಾಗ ಮೋನಿಕಾ, ಅಜ್ಜಿ ಇದು ಆಫ್ ಬಾಯ್ಲ್ಡ್ ವೆಜಿಟೇಬಲ್ಸ್, ನನಗೆ ಡಯಟ್ ಫುಡ್ ಇದು ಅಂತ ಹೇಳ್ತಾಳೆ. ಆಗ ವಿವೇಕು, ಇದು ನೀನೇ ಮಾಡ್ಕೊ ಬಂದ್ಯಾ ಅಂತೇಳಿ ಅನಿಕೇತ್ಗೆ ಕೇಳ್ತಾನೆ. ಆಗ ಅನಿಕೇತ್, ಅದು ಗೌರಿಯವರು ಮೋನಿಕಾ ಕೇಳಿದ್ರೆ ಮಾಡ್ಕೊಡಲ್ಲ ಅಂತ ನನಗೆ ಮಾಡ್ಕೊಡ್ಲಿಕ್ಕೆ ಹೇಳಿದ್ಲು, ಅದಕ್ಕೆ ನಾನೇ ಹೋಗಿ ಮಾಡ್ಕೊಂಡ್ಬಂದೆ. ಆಗ ಅಜ್ಜಿ, ಬಸ್ರಿ ಆಗಿರೋ ಟೈಮ್ನಲ್ಲಿ ಇಂಥ ಊಟ ಯಾಕೆ ಅವಳಿಗೆ ಅಂದಾಗ, ಸರಿತಾ ಅವಳು ಪ್ರೆಗ್ನೆಂಟ್ ಅನ್ನೋ ಅರಿವು ಈ ಮನೆಯಲ್ಲಿ ಯಾರಿಗಾದ್ರೂ ಇದೆಯಾ? ಅಲ್ಲ, ಇಲ್ಲಿ ನನಗೆ ಏನು ನಡೀತಿದೆ ಅಂತ ಒಂದು ಅರ್ಥನೇ ಆಗ್ತಾ ಇಲ್ಲ ಅಂದಾಗ ಚಂಚಲ, ಇನ್ನೇನು ನಡೆಯುತ್ತೆ, ಅದಕ್ಕೆ ಈ ಅನಿಷ್ಟಗಳೆಲ್ಲ ಬಂದು ಸೇರ್ಕೊಂಡು ಈ ಮನೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾವೆ ಅಷ್ಟೇ. ಭಿಕ್ಷೆ ಕಾಯ್ತಾ ಇದ್ದಿದ್ದವರು ಇವಾಗ ಕೋಟ್ಯಾಧಿಪತಿ ಮನೆಗೆ ಬಂದು ಊಟದ ಪಾಠ ಮಾಡ್ತಾ ಇದ್ದಾರೆ. ಆ್ಯಂಡ್ ಡು ಯು ನೋ ವಾಟ್, ದಿಸ್ ಇಸ್ ದ ಟ್ರಾಜಿಡಿ ಆಫ್ ದಿಸ್ ಹೋಮ್ ಅಂದಾಗ ಗೌರಿ, ಚಂಚಲ ಅವರೇ ನಿಮ್ಮ ಮಾತು ಹಿಡಿತದಲ್ಲಿರಲಿ. ನೀವು ಬಂದು ನೋಡಿದ್ರ ನಾವು ತವ್ರ ಮನೆಯಲ್ಲಿ ಏನು ತಿಂತಾ ಇದ್ವಿ ಅಂತ? ನಾವು ಶ್ರೀಮಂತರು ಅಲ್ದಲೇ ಇರ್ಬೋದು, ಆದರೆ ಹೊಟ್ಟೆ ಹಸ್ಕೊಂಡು ಯಾವತ್ತೂ ಮಲಗಿಲ್ಲ ಅಂದಾಗ ಚಂಚಲ, ಶಡಾಪ್ ಗೌರಿ, ನೀನು ಏನು ತಿಂತಿದ್ದೋ ಎಲ್ಲಿದ್ಯೋ ಅದು ನನಗೆ ಮುಖ್ಯ ಅಲ್ಲ. ಮೊದಲು ನೀನು ಅಕ್ಕ ಆಡ್ತಿರೋ ಆಟ ನೋಡಿಲ್ಲಿ. ಇಲ್ಲಿ ಎಲ್ಲ ತಿಂತಾ ಇದ್ರು ಇವಳಿಗೆ ಬೇಡವಂತೆ. ಅವಳೇನು ಬಸ್ರಿ ಅಲ್ವಾ? ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಗೊತ್ತಿಲ್ವಾ ಅವಳಿಗೆ ಅಂದಾಗ ಅಜ್ಜಿ, ಚಂಚಲ ಅವಳು ತಾಯಿ ಆಗ್ತಾ ಇದ್ದಾಳಷ್ಟೇ, ಇನ್ನು ತಾಯಿ ಆಗಿಲ್ಲ. ಅವಳೇನೋ ದಡ್ಡಿ, ಅವಳಿಗೆ ಬುದ್ಧಿ ಇಲ್ಲ ಅಂತಲೇ ಇಟ್ಕೊ. ಅವಳೇನು ತಿನ್ಬೇಕಂದ್ರೂ ತಂದು ಕೊಟ್ಬಿಡ್ತೀಯ ನೀನು? ಅವಳ ಹೊಟ್ಟೆನಲ್ಲಿ ನಿನ್ನ ಮಗು ಇದೆ, ನಿನ್ನ ಮಗು ಬಗ್ಗೆ ಗಮನ ಬೇಡವಾ? ಅಲ್ಲ ಕಣೋ, ಅವಳಿಗೆ ಬುದ್ಧಿ ಹೇಳೋದು ಬಿಟ್ಟು ಅವಳು ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆಯಲ್ಲ ಅಂತ ಅಜ್ಜಿ ಅನಿಕೇತ್ ಕೇಳಿದಾಗ ಚಂಚನ, ಅವನಿಗೇನು ಬುದ್ಧಿ ಹೇಳೋದಮ್ಮ? ಬುದ್ಧಿ ಹೇಳ್ಬೇಕಾದ ನೀವುಗಳೆಲ್ಲ ಸೇರಿ ಅವನಿಗೆ ಈ ದಡ್ಡಿನ ಕಟ್ಟಿದ್ದೀರಾ ನೋಡಿ. ಇವಾಗ ಇದರಿಂದ ಅವನ ನೆಮ್ಮದಿನೇ ಹಾಳಾಗ್ತಾ ಇದೆ ಅಂದಾಗ ಮೋನಿಕಾ, ನಾನೇನತ್ತೆ ಮಾಡಿದೆ, ಇದನ್ನು ತಿನ್ನಲ್ಲ ಅಂದೆ ಅಷ್ಟೇ ತಾನೇ, ಅದಕ್ಕೆಲ್ಲ ಇಷ್ಟೊಂದು ರಂಪಾಟನ? ನನಗೆ ಇಷ್ಟವಾದ ಫುಡ್ನ ತಿನ್ನೋದು ತಪ್ಪಾ ಅಂತ ಕೇಳಿದಾಗ ಆಶಾ, ತಪ್ಪೆ, 100ಕ್ಕೆ 100 ತಪ್ಪೆ. ಈ ಸಮಯದಲ್ಲಿ ಏನು ತಿನ್ನಬೇಕೋ ಅದನ್ನೇ ತಿನ್ನಬೇಕು, ಅದು ಬಿಟ್ಟು ಡಯೆಟ್ಟು ಗಿಯೆಟ್ಟು ಎಲ್ಲ ಬೇಕಾ ಅಂತ ಹೇಳಿದಾಗ ಜ್ಞಾನೇಶು, ಡಯಟ್ ಮಾಡೋರಿಗೆ ಅನ್ನದ ಬೆಲೆ ಎಲ್ಲಿಂದ ಗೊತ್ತಾಗಬೇಕು? ಇವ್ರ ಲೆಕ್ಕದಲ್ಲಿ ತೂಕ ಇಳಿಸ್ಕೊಳ್ಳೋದೇ ಸಾಧನೆ, ಹೊಟ್ಟೆ ತುಂಬಿಸ್ಕೊಳ್ಳೋದೇ ಅಪರಾಧ ಅನ್ನೋಂಗಾಗ್ಬಿಟ್ಟಿದೆಯಲ್ಲ ಅಂತಾನೆ. ಆಗ ಅಜ್ಜಿ, ನೋಡಮ್ಮ ಮೋನಿಕಾ, ಹೆಣ್ಣು ಗರ್ಭಿಣಿ ಆಗೋದು 2ನೇ ಜನ್ಮ ಇದ್ದಾಗೆ. ಆ ಟೈಮ್ನಲ್ಲಿ ತಾಯಿ ಏನು ತಿಂತಾಳೋ ಅದೇ ಮಗುಗೆ ಆರೋಗ್ಯ. ಈಗ ನಿನ್ನ ದೇಹ ನಿನ್ನ ಒಬ್ಳುದೇ ಅಲ್ಲ, ನಿನ್ನ ಹೊಟ್ಟೆಲಿರುವ ಮಗುಗೂ ಕೂಡ ಸೇರಿದೆ. ನೀನು ಬ್ಯೂಟಿ ಗ್ಲಾಮರು ಅಂತ ಉಪವಾಸ ಇದ್ದರೆ ಹೊಟ್ಟೆನಲ್ಲಿರೋ ಮಗುಗೆ ತೊಂದರೆ ಆಗುತ್ತೆ ಅಂದಾಗ ವಿವೇಕು, ಈ ಮನೆಯಲ್ಲೊಂದು ಸಿಸ್ಟಮ್ ಇದೆ, ಹೊಟ್ಟೆಗೆ ಹಾಕೋ ಅನ್ನನ ಕಸದ ಬುಟ್ಟಿಗೆ ಹಾಕೋ ಅಭ್ಯಾಸ ಯಾರಿಗೂ ಇಲ್ಲ. ನೀನು ಏನು ಮಾಡಿಸ್ಕೊಂಬಂದಿದೆಯೋ ಅದನ್ನ ಪಕ್ಕಕ್ಕಿಟ್ಟು ಎಲ್ಲರೂ ಏನು ತಿಂತಾ ಇದ್ದಾರೋ ಅದನ್ನೇ ತಿನ್ನಬೇಕು ಅಂದಾಗ ಗೌರಿ, ಅಕ್ಕ ಎಲ್ಲರೂ ಹೇಳಾದ್ಮೇಲೂ ಏನು ಯೋಚನೆ ಮಾಡ್ತಾ ಇದೆಯಾ? ತೆಪ್ಪಕ್ಕೆ ಕೂತ್ಕೋ ಅಂತ ಹೇಳ್ಬಿಟ್ಟು ಅವಳನ್ನ ಎಳೆದು ಚೇರ್ ಮೇಲೆ ಕೂರಿಸಿ ಊಟ ಮಾಡ್ಲಿಕ್ಕೆ ಹೇಳ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಗೌರಿ ಬಟ್ಟೆ ಎತ್ಕೊಂಡು ರೂಮ್ ಒಳಗಡೆ ಬರ್ತಾಳೆ. ಆಗ ವಿವೇಕು ಏನೋ ನೋಡ್ತಾ ಇರ್ತಾನೆ ಲ್ಯಾಪ್ಟಾಪಲ್ಲಿ. ಆಗ ಗೌರಿ, ಏನು ಸರ್ ಹಾಗೆ ನೋಡ್ತಾ ಇದ್ದೀರಾ ಅಂತೇಳಿ ರಾಗ ಹೇಳ್ತಾಳೆ. ಆಗ ಗೌರಿ ಕಡೆ ವಿವೇಕ್ ನೋಡ್ತಾನೆ. ಆಗ ಗೌರಿ, ಓಹ್ ಗೊತ್ತಾಯ್ತು ಬಿಡಿ, ನನ್ನ ಫೋಟೋನೇ ನೋಡ್ತಾ ಇರ್ತೀರಾ. ಅಲ್ಲ, ನಾನಿಲ್ಲಿರ್ಬೇಕಾದ್ರೆ ನನ್ನ ಫೋಟೋಸ್ ಯಾಕೆ ನೋಡ್ತೀರಾ? ಬೇಕಾದರೆ ಹೇಳಿ, ನಾನೇ ನಿಮ್ಮ ಎದುರುಗಡೆ ಬಂದು ಕೂರ್ತೀನಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋರಂತೆ ಅಂತ ಹೇಳ್ತಾ ಇದ್ರು ಕೂಡ ವಿವೇಕು ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಾ ಇರ್ತಾನೆ. ಇವಳು ಹಾಗೆ ಮಾತಾಡಿಕೊಂಡು ವಿವೇಕ್ಗಳನ್ನೆಲ್ಲ ಹ್ಯಾಂಗರ್ಗೆ ಹಾಕ್ತಾ ಇರ್ತಾಳೆ. ಲಾಸ್ಟ್ ಕೋಟ್ನಲ್ಲಿ ಒಂದು ಗುಲಾಬಿ ಡಿಸೈನ್ ಇರುತ್ತೆ, ಅದನ್ನು ನೋಡ್ಬಿಟ್ಟು ಅವಳು ನೆನಪು ಮಾಡ್ಕೊತಾಳೆ. ಹಿಂದೆ ಒಂದು ಸಾರಿ ಆ ಕೋಟ್ ಅರ್ಧೋಗಿದೆ ಅಂತ ಹೇಳ್ಬಿಟ್ಟು ಆ ಜಾಗಕ್ಕೆ ಗುಲಾಬಿದು ಎಂಬ್ರಾಯ್ಡ್ರಿ ಮಾಡಿ ಇವಳೇ ಕೊಟ್ಟಿರ್ತಾಳೆ. ಅದನ್ನು ನೆನಪು ಮಾಡಿಕೊಂಡು ಈ ಕೋಟು ಇಲ್ಲೇ ಬಂತು ಅಂತ ನೋಡಬೇಕಾದ್ರೆ ವಿವೇಕು, ಅದೇನು ಹಾಗೆ ನೋಡ್ತಾ ಇದೆಯಾ ಅಂತ ಕೇಳಿದಾಗ ಗೌರಿ, ಅಲ್ಲ ಇದು ಅಂತ ಹೇಳ್ಬಿಟ್ಟು ಗುಲಾಬಿ ಎಂಬ್ರಾಯ್ಡ್ರಿ ಇದ್ದಂಥ ಕೋಟ್ನ ತೋರಿಸಿ ಕೇಳ್ತಾಳೆ. ಆಗ ವಿವೇಕು, ಒಂದ್ಸರಿ ನನ್ನ ಕೋಟ್ ಅರ್ಧೋಗಿತ್ತು, ಆಗ ಯಾರೋ ಇಷ್ಟು ಚೆನ್ನಾಗಿ ಎಂಬ್ರಾಯ್ಡ್ರಿ ಮಾಡಿಕೊಟ್ಟಿದ್ದಾರೆ ನೋಡು, ಎಂಥ ಕಲಾವಂತಿಕೆ ಅಂತ ಹೇಳ್ತಾನೆ. ಆಗ ಗೌರಿ, ಓ ಕಲಾವಂತಿಕೆ ಅಂದರೆ ಏನು ಅಂತ ಗೊತ್ತಾ ನಿಮಗೆ ಅಂತ ಕೇಳಿದಾಗ ವಿವೇಕು, ಕಲೆ ಅಂತಂದ್ರೆ ಏನು, ಡಿಸೈನ್ ಅಂದ್ರೆ ಏನು ತೋರಿಸ್ತೀನಿ ನೋಡು ಅಂತ ಬರೀ 4 ಗೋಡೆ ಮಧ್ಯೆ ಇರೋದಲ್ಲ, ಪ್ರಪಂಚದಲ್ಲಿ ಎಂತೆಂಥ ಟ್ಯಾಲೆಂಟೆಡ್ ಜನ ಇದ್ದಾರೆ ಅಂತ ತೋರಿಸ್ತೀನಿ, ಬಾ ಇಲ್ಲಿ ನೋಡು ಅಂತ ಹೇಳ್ಬಿಟ್ಟು ಡಿಸೈನ್ ತೋರಿಸ್ಲಿಕ್ಕೆ ಮುಂದಾಗ್ತಾನೆ. ಗೌರಿ, ಹೌದಾ ಅಂತೇಳಿ ಎಲ್ಲ ಡಿಸೈನ್ಸ್ ನೋಡ್ತಾಳೆ. ವಿವೇಕು, ನೋಡು, ಲುಕ್ ಅಟ್ ದಿಸ್ ಪರ್ಫೆಕ್ಷನ್, ಈ ಡಿಸೈನ್ ಮಾಡಿರೋ ಹುಡುಗಿ ಮ್ಯಾಜಿಕಲ್ ಬೆರಳುಗಳನ್ನೇ ಹೊಂದಿದ್ದಾಳೆ ಅನ್ಸುತ್ತೆ. ಐ ಥಿಂಕ್ ಆ ಕೋಟಿಗೆ ಎಂಬ್ರಾಯ್ಡ್ರಿ ಮಾಡಿರೋದು
ಈ ಡಿಸೈನ್ ಮಾಡಿರೋದು ಒಂದೇ ಹುಡುಗಿ ಅನ್ಸುತ್ತೆ ಅಂತ ಹೇಳ್ತಾನೆ. ಆಗ ಗೌರಿ ದೂರದಲ್ಲಿರೋದನ್ನ ಪರ್ಫೆಕ್ಟ್ ಆಗಿ ಗೆಸ್ ಮಾಡ್ತೀರಾ, ಆದ್ರೆ ಹತ್ರದಲ್ಲಿರೋದು ಕಣ್ಗೆ ಕಾಣಿಸಲ್ಲ ಅಂದಾಗ ವಿವೇಕು, ನಿನ್ಗೆ ಇಂಥ ತಲೆಹರಟೆ ಮಾತು ಬಿಟ್ರೆ ಮತ್ತೇನ್ ಬರುತ್ತೆ, ಆ ಹುಡುಗಿದು ಮ್ಯಾಜಿಕ್ ಫಿಂಗರ್, ವಾವ್ ಏನ್ ಅದ್ಭುತ ಅಂತ ಹೇಳಿದಾಗ ಗೌರಿ ತನ್ನ ಬೆರಳುಗಳನ್ನ ನೋಡ್ಕೊಂತಾ ಇರ್ತಾಳೆ. ಹಾಗೆ ಬೆರಳುಗಳನ್ನ ನೋಡ್ಕೊಂಡು ನನಗಾಗನ್ಸಲ್ಲ ಅಂತ ಹೇಳಿದಾಗ ವಿವೇಕು ನಿನಗನ್ಸಲ್ಲ ಬಿಡು, ರಂಗೋಲಿನೇ ಪ್ರಪಂಚ ಅಂತ ಬದುಕೋ, ನಿನಗೆ ಗಂಧ ಗಾಳಿನೇ ಗೊತ್ತಿಲ್ಲ ಬಿಡು ಇದ್ರದ್ದು ಅಂತ ಹೇಳ್ತಾನೆ. ಈ ಲೆವೆಲಿಗೆ ಕಲೆ ಇರೋ ಆ ಹುಡುಗಿನ ನಮ್ಮ ಕಂಪನಿ ಥ್ರೂ ಟಾಪ್ ಲೆವೆಲಿಗೆ ಕರ್ಕೊಂಡು ಹೋಗ್ತೀನಿ ನೋಡು ಅಂದಾಗ ಗೌರಿ ನಗ್ತಾ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿರ್ತಾಳೆ. ಆಗ ವಿವೇಕು ಯಾಕೆ ಕಿಸಿತಾ ಇದೆಯಾ ಅಂತ ಕೇಳಿದಾಗ ಗೌರಿ, ಮದುವೆ ಆಗಿರೋ ನನ್ನೇ ಹೆಂಡತಿ ಲೆವೆಲಿಗೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ, ಇನ್ನು ಯಾರನ್ನೋ ಯಾವುದೋ ಲೆವೆಲಿಗೆ ಕರ್ಕೊಂಡು ಹೋಗ್ತೀರಂತೆ ಅಂದಾಗ ವಿವೇಕು, ಹೊಟ್ಟೆ ಉರಿ ನಿನಗೆ, ಈ ಡಿಸೈನ್ ಬೆಲೆ ನಿನ್ಗೆ ಅರ್ಥ ಆಗಲ್ಲ ಬಿಡು, ಕಲೆಗೆ ಬೆಲೆ ಕೊಡೋದು ನನ್ನ ಗುಣ, ಶಿ ಈಸ್ ಜೀನಿಯಸ್ ಅಂತ ಹೇಳಿದಾಗ ಗೌರಿ, ಆಯ್ತು ಬಿಡಿ, ನಿಮ್ಮ ಜೀನಿಯಸ್ ಪುರಾಣ ಕೇಳೋದಕ್ಕೆ ನನಗೆ ಟೈಮ್ ಇಲ್ಲ, ಮನೇಲಿ ಮಾಡೋದಕ್ಕೆ ಬೇಜಾನ್ ಕೆಲಸ ಇದೆ ಅಂತ ಹೇಳಿದಾಗ ವಿವೇಕ್, ಹಲೋ, ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳಕ್ಕೆ ಒಳ್ಳೆ ಮನ್ಸಿರ್ಬೇಕು ಅಂದಾಗ ಗೌರಿ, ನನ್ಗದಿಲ್ಲ ಬಿಡಿ ಅಂತ ಅನ್ಕೊಂಡು ರೂಮಿಂದ ಹೊರಗಡೆ ಹೊರಡ್ತಾಳೆ. ಲ್ಯಾಪ್ಟಾಪ್ದು ಬ್ಯಾಟ್ರಿ ಡೆಡ್ ಆಗಿರುತ್ತೆ. ಆವಾಗ ವಿವೇಕು ಚಾರ್ಜರ್ ಹುಡುಕ್ಲಿಕ್ಕೆ ಅಂತ ನೋಡ್ತಾ ಇರ್ತಾನೆ. ಎಲ್ಲ ಕಡೆ ಹುಡುಕೊಂಡು ಕಬೋರ್ಡ್ ಹತ್ರ ಬರ್ತಾನೆ. ಹೌದು, ಪುಣ್ಯವತಿ ಡ್ರಾನಲ್ಲಿ ಏನಾದರೂ ಇದೆಯಾ ನೋಡೋಣ ಅಂತ ನೋಡ್ಬೇಕಾದ್ರೆ ಅಲ್ಲಿ ರಂಗೋಲಿ ಬಿಡಿಸಿರುವಂಥ ಪೇಪರ್ ಕಾಣಿಸುತ್ತೆ. ಓಹ್, ಅದನ್ನ ಎತ್ಕೊಂತಾನೆ. ಅದ್ರ ಕೆಳಗಡೆ ಪೆನ್ಸಿಲ್ಸು, ಕಲರ್ ಪೆನ್ಸು ಎಲ್ಲ ಕಾಣಿಸುತ್ತೆ. ರಂಗೋಲಿ ಬಿಡ್ಸೋಕ್ಕೆ ಕಲರ್ ಪೆನ್ಸಿಲ್ಸ್ ಎಲ್ಲ ಯಾಕೆ ಇಟ್ಕೊಂಡಿದ್ದಾಳೆ ಇವಳು ಅನ್ಕೊಂಡು ಹುಡುಕ್ತಾ ಇರ್ತಾನೆ. ಆಗ ಗೌರಿ ಮಾಡಿದ್ದಂತಹ ಜ್ಯುವೆಲರಿ ಡಿಸೈನ್ಸ್ ಅವ್ನ ಕೈಗೆ ಸಿಗುತ್ತೆ. ಅದನ್ನ ನೋಡ್ಬಿಟ್ಟು ಅವನಿಗೆ ತುಂಬ ಶಾಕ್ ಆಗುತ್ತೆ. ಅದನ್ನ ಎತ್ಕೊಬಂದು ಲ್ಯಾಪ್ಟಾಪಲ್ಲಿ ಕಂಪೇರ್ ಮಾಡಿ ನೋಡ್ಲಿಕ್ಕೆ ಅಂತ ನೋಡ್ತಾನೆ. ಬ್ಯಾಟ್ರಿ ಇರಲ್ಲ. ಆವಾಗ ಚಾರ್ಜರ್ನ ಹುಡುಕ್ಬಿಟ್ಟು ಚಾರ್ಜಿಗೆ ಹಾಕೊಂಡು ಒಂದೊಂದೇ ಡಿಸೈನ್ಸ್ನ ಅವ್ನ ಲ್ಯಾಪ್ಟಾಪಲ್ಲಿರುವಂಥ ಡಿಸೈನ್ಸ್ ಜೊತೆ ಕಂಪೇರ್ ಮಾಡಿ ನೋಡ್ತಾನೆ. ಆಗ ಪೇಪರ್ ಇರೋಂಥ ಡಿಸೈನ್ಸು ಲ್ಯಾಪ್ಟಾಪಲ್ಲಿ ಇರೋ ಡಿಸೈನ್ಸು ಒಂದೇ ಆಗಿರುತ್ತೆ. ಆಗ ವಿವೇಕ್, ಓ ಮೈ ಗಾಡ್, ಡಿಸೈನ್ಸ್ ಪೇಪರ್ಸು ನಮ್ಮನೆಯಲ್ಲಿ ಹೇಗೆ ಬಂತು, ಅದರಲ್ಲೂ ಪುಣ್ಯವತಿ ಕಬೋರ್ಡಲ್ಲಿ ಹೇಗೆ ಬಂತು ಅಂದ್ಕೊಂಡು ತಕ್ಷಣ ಪಿಂಕಿಗೆ ಕಾಲ್ ಮಾಡಿ ಡಿಸೈನರ್ ಹೆಸರೇನು ಅಂತ ಕೇಳಿದಾಗ ಪಿಂಕಿ, ಯಾವ ಡಿಸೈನರ್ ಸರ್ ಅಂತ ಕೇಳಿದಾಗ, ಅದೇ ಈ ಅದ್ಭುತವಾದ ಡಿಸೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ ನಿಮ್ಮ ಫ್ರೆಂಡು, ಅವ್ರ ಹೆಸರೇನು ಅಂತ ಕೇಳಿದಾಗ, ಸರ್ ಅದ್ಯಾಕೀಗ ಅಂತ ಕೇಳಿದಾಗ ವಿವೇಕು, ಕೋಪ ಬರ್ಸ್ಬೇಡ ಪಿಂಕಿ, ಕೇಳಿದಕ್ಕೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡು ಅಂತ ಹೇಳಿದಾಗ ಪಿಂಕಿ, ಅದು ಶ್ರೀಶಾ ಅಂತ ಸರ್ ಅಂದಾಗ ವಿವೇಕು, ಆರ್ ಯು ಶ್ಯೂರ್ ಪಿಂಕಿ, ಅವ್ರ ಹೆಸರು ಶ್ರೀಶಾನೇನಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ವಿವೇಕು ಕೋಟ್ ಮೇಲೆ ರೋಸ್ ಎಂಬ್ರಾಯ್ಡ್ರಿ ಹಾಕೊಟ್ಟಿದ್ದು ಮತ್ತೆ ನಾನು ಡಿಸೈನ್ಸ್ನ ಟ್ರೈ ಮಾಡಿದ್ದೀನಿ ನೋಡಿ ಅಂತ ಹೇಳಿದ್ದು ಆಫೀಸ್ನಲ್ಲಿ, ಅದನ್ನೆಲ್ಲ ನೆನಪು ಮಾಡಿಕೊಂಡು, ಅಂದ್ರೆ ಈ ಡಿಸೈನ್ ಮಾಡಿದ್ದು ಪುಣ್ಯವತಿನ, ಅಂದ್ರೆ ಯಾವಾಗ ಕೊಂಡು ಮೊನ್ನೆ ರಾತ್ರಿ ಅವಳು ಲಾನಲ್ಲಿ ಹೋಗಿ ಡಿಸೈನ್ ಮಾಡ್ತಿದ್ದನ್ನ ನೆನಪಿಸ್ಕೊಂಡು, ಅಂದ್ರೆ ಅಲ್ಲಿಗೆ ಪಿಂಕಿ ಸುಳ್ಳು ಹೇಳ್ತಿದ್ದಾಳೆ ಅನ್ನಂಗಾಯ್ತು. ಈ ಪುಣ್ಯವತಿನೇ ಪಿಂಕಿ ಹತ್ರ ಸುಳ್ಳು ಹೇಳಿಸ್ತಾ ಇರೋದು. ಅಂದ್ರೆ ಈ ಸತ್ಯನ ಪುಣ್ಯವತಿ ಯಾಕೆ ಮುಚ್ಚಿಡ್ತಾ ಇದ್ದಾಳೆ? ಎನಿವೇಸ್, ಇದನ್ನ ಹೊರಗಡೆ ತಂದೆ ತರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಮಾಡಿದಂತ ಡಿಸೈನ್ಸ್ ಪೇಪರ್ ಇತ್ತಲ್ಲ ಅದೆಲ್ಲ ತಗೊಂಡೋಗಿ ಅಗೈನ್ ಮತ್ತೆ ಕಬೋರ್ಡಲ್ಲೇ ಇಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ವಿವೇಕ್ ಮಲ್ಗಿರ್ತಾನೆ. ಬಟ್ ಅವನಿಗೆ ನಿದ್ದೆ ಬರಲ್ಲ. ಆಗ ಪುಣ್ಯವತಿ ಕಡೆ ನೋಡಿದಾಗ ಕಂಪ್ಲೀಟ್ ಕವರ್ ಮಾಡ್ಕೊಂಡು ಮಲ್ಗಿರೋ ತರ ಇರುತ್ತೆ ಬೆಡ್ಶೀಟ್ ನ. ಆಗ ವಿವೇಕ್ ಬೆಡ್ಶೀಟ್ ನ ಸರ್ಕಿಸಿದಾಗ ಒಳಗಡೆ ತಲೆದಿಂಬುಗಳನ್ನ ಇಟ್ಬಿಟ್ಟು ಮಲ್ಗಿರೋ ತರ ಒದ್ಸಿರ್ತಾಳೆ. ಅದನ್ನ ನೋಡ್ಬಿಟ್ಟು, ಓ, ನಮ್ ಕಂಪನಿ ಸೀಕ್ರೆಟ್ ಡಿಸೈನರ್ದು ನೈಟ್ ಶಿಫ್ಟ್ ಶುರುವಾಗಿದೆ, ಇವತ್ ಮಾತ್ರ ಬಿಡಲ್ಲ, ಇವತ್ತು ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ, ಶ್ರೀಶಾ ಅಲಿಯಾಸ್ ಪುಣ್ಯವತಿ ಅಂದ್ಕೊಂಡು ಮೆಲ್ಲಗೆ ಗೌರಿ ಡಿಸೈನ್ ಬಿಡಿಸ್ತಾ ಇರೋಂಥ ಜಾಗಕ್ಕೆ ಬರ್ತಾನೆ. ಬಂದ್ಬಿಟ್ಟು ಗೌರಿ ಗೊತ್ತಾಗ್ದಲೇ ಇರೋ ರೀತಿ ಹಿಂದೆಯಿಂದ ಬಂದು ಪೇಪರ್ನ ಕಿತ್ಕೊಂಡ್ಬಿಡ್ತಾನೆ. ಹಾಗೆ ಏನ್ ಮಾಡ್ತಾ ಇದೀಯಾ ಪುಣ್ಯವತಿ ಅಂತ ಕೇಳಿದಾಗ ಗೌರಿ, ನೋಡ್ಬೇಡಿ ಅದನ್ನ, ಕೊಡಿ ಅಂತ ಕೇಳಿದಾಗ ವಿವೇಕು, ಕೊಡಿ ಅಂತ ಅಂದಿದ್ರೆ ಕೊಟ್ಬಿಡ್ತಾ ಇದ್ನೋ ಏನೋ, ಆದ್ರೆ ನೋಡ್ಬೇಡಿ ಅಂತ ಹೇಳ್ತಿದ್ಯಾ ಅಲ್ವಾ, ಇಷ್ಟ ಆಗಲಿಲ್ಲ, ಸೊ ನಾನು ನೋಡ್ತೀನಿ ಅಂತ ಹೇಳಿದಾಗ ಗೌರಿ, ಅಯ್ಯಯ್ಯೋ ಬೇಡ ಅಂತ ಹೇಳಿದಾಗ ವಿವೇಕ್, ಮಧ್ಯರಾತ್ರಿನಲ್ಲಿ ಇಲ್ಲಿ ಕೂತ್ಕೊಂಡು ನಿನಗೇನು ಕೆಲಸ ಅಂತ ಕೇಳಿದಾಗ ಗೌರಿ, ಕೊಟ್ಬಿಡಿ ಪ್ಲೀಸ್ ರೀ ಅಂತ ಹೇಳಿದಾಗ ವಿವೇಕ್ ಅಂತಾನೆ. ಆಗ ಗೌರಿ, ನಾನು ಇನ್ಮೇಲೆ ನಿಮಗೆ ಕಾಟ ಕೊಟ್ಟಲ್ಲ, ಕೊಟ್ಬಿಡಿ ಅಂತ ಹೇಳಿದಾಗ ವಿವೇಕ್, ನೀನು ಕಾಟ ಕೊಟ್ಟರು ನಾನು ಕೊಡಲ್ಲ ಅಂದಾಗ ಗೌರಿ, ಪ್ಲೀಸ್ ರೀ ನಾನು ಹತ್ಬಿಡ್ತೀನಿ ಅಂತ ಹೇಳಿದಾಗ ವಿವೇಕ್, ಏನ್ ಸಖತ್ತಾಗಿ ನಾಟಕ ಮಾಡ್ತೀಯ ಪುಣ್ಯವತಿ ನೀನು ಅಂದಾಗ ಗೌರಿ, ನಾಟಕನ ಇಲ್ಲಪ್ಪ, ನನಗೆ ನಾಟಕ ಆಡೋಕೆ ಬರಲ್ಲ ಅಂದಾಗ ವಿವೇಕು, ನೀನು ಹೇಗಿರ್ತೀಯ, ಎಷ್ಟು ನಾಟಕ ಆಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಕೊಂಡು ಹಿಂದೆ ಹಿಡ್ಕೊಂಡಿದ್ದ ಪೇಪರ್ನ ಮುಂದೆ ಮಾಡಿ ನೋಡ್ತಾನೆ. ಅಲ್ಲಿ ಸ್ಟಾರ್ ಅಷ್ಟೇ ಬರ್ದಂಗಿರುತ್ತೆ. ಫ್ಲ್ಯಾಶ್ ಬ್ಯಾಕ್ ಅಲ್ಲಿ ಗೌರಿ ವಿವೇಕ್ ಬರ್ತಾ ಇರೋದನ್ನ ನೋಟಿಸ್ ಮಾಡಿ ಡಿಸೈನ್ ಮಾಡ್ತಿದ್ದಂಥ ಪೇಪರ್ನ ಹಾಸ್ಟೆಲ್ ಇಟ್ಟಿರ್ತಾಳೆ. ಅದನ್ನ ಗಮನಿಸಿರಲ್ಲ ವಿವೇಕ್. ಆಗ
ಏಯ್ ಏನಿದು ಅಂತ ಕೇಳಿದಾಗ ಏನ್ ಕಿತಾಪತಿ ಮಾಡ್ತಾ ಇದ್ಯಾ, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ತರ ಏನಾದ್ರು ಮಾಡ್ತಿದ್ಯಾ ಅಂತ ಕೇಳಿದಾಗ ಗೌರಿ ಹೌದೌದು, ಚಳಿನಲ್ಲಿ ನಡುಗ್ತಾ ಇದ್ರು, ಹೆಂಡತಿ ಪಕ್ಕದಲ್ಲಿದ್ರು, ರಗ್ಗನ್ನ ಹೊತ್ಕೊಂಡ್ ಮಲ್ಗೋ ಕಿತಾಪತಿ ಗಂಡಂಗೆ ಇದ್ನೇ ಮಾಡ್ಬೇಕಾಗತ್ತೆ ಅಂದಾಗ ವಿವೇಕು ಇಂಥ ಹೂಗಳನ್ನ ಬೇರೆ ಯಾರ್ದಾರು ಕಿವಿಗೆ ಹೇಳು, ಇಲ್ಲಿ ಏನ್ ಮಾಡ್ತಿದ್ದೆ ಅದನ್ನ ಹೇಳು ಅಂದಾಗ ಗೌರಿ ಅದೇ ನಿಮ್ ಆಫೀಸಲ್ಲಿ ಯಾರೋ ಡಿಸೈನರ್ ಇದಾಳಲ್ಲ, ಅವಳು ಚೆನ್ನಾಗ್ ಮಾಡ್ತಾ ಇರ್ತಾಳೆ ಅಂತ ಹೊಗಳುತ್ತಿರ್ತಿರಲ್ಲ, ಅದನ್ನ ಕೇಳಿ ನನಗೆ ಸ್ವಲ್ಪ ಜಲಸೆ ಆಯ್ತು, ಅದಕ್ಕೆ ನಾನೇನ್ ಕಮ್ಮಿನ, ನನ್ಗೂ ಮಾಡಕ್ ಬರುತ್ತೆ ಅಂತ ತೋರ್ಸಕ್ಕೆ ನಾನು ಇಲ್ಲಿಗೆ ಬಂದೆ ಅಷ್ಟೇ ಅಂತ ಹೇಳಿದಾಗ ವಿವೇಕು ಎಷ್ಟು ಚೆನ್ನಾಗಿ ಕತೆ ಕಟ್ತಾ ಇದ್ದಾಳೆ ಇವಳು, ನೀನೇ ಆ ಡಿಸೈನರ್ ಅಂತ ನನ್ಗೆ ಆಲ್ರೆಡಿ ಗೊತ್ತಾಗಿದೆ ಅನ್ನೋದು ನಿನಗೆ ಗೊತ್ತಿಲ್ವಲ್ಲ ಪುಣ್ಯವತಿ ಅಂತ ಅವನೇ ಮಾತಾಡ್ಕೊಳ್ತಾನೆ. ಆಗ ಗೌರಿ ಇವಾಗ ಡೌಟ್ ಕ್ಲಿಯರ್ ಆಯ್ತಾ ಅಂತ ಕೇಳಿದಾಗ ವಿವೇಕು ಆಯ್ತು, ಹೊಟ್ಟೆ ಕಿಚ್ ಅನ್ನೋದು ಮನುಷ್ಯನ ಕೈನಲ್ಲಿ ಏನೇನೋ ಸಾಧನೆ ಮಾಡಿಸುತ್ತೆ ಅನ್ನೋದನ್ನ ಕೇಳಿದ್ದೆ, ಆದ್ರೆ ರಾತ್ರಿ 12 ಗಂಟೆನಲ್ಲಿ ಖಾಲಿ ಪೇಪರ್ ಮೇಲೆ ತಪಸ್ ಮಾಡಿಸುತ್ತೆ ಅಂತ ಈಗ್ಲೇ ಗೊತ್ತಾಗಿದ್ದು ಅಂತ ಹೇಳಿದಾಗ ಗೌರಿ ಅದು ತಪಸ್ಸು ಅಲ್ಲ, ಹೊಟ್ಟೆ ಕಿಚ್ಚು ಅಲ್ಲ, ನನಗೂ ಕಲೆ ಒಲ್ದಿದೆ ಅಂತ ತೋರಿಸ್ಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಅಷ್ಟೇ, ನನ್ನ ಕಣ್ಮುಂದೆನೆ ಒಂದು ಡಿಸೈನ್ ಹಾಕು ನೋಡೋಣ ಅಂತ ಹೇಳಿ ಪೇಪರ್ ಇರೋ ಪ್ಲೈವುಡ್ ನ ಅವಳಿಗೆ ಕೊಡ್ತಾನೆ. ಆಗ ಗೌರಿ ನಗ್ತಾ ಕೆಳಗಡೆ ಕೂತ್ಕೊಳ್ತಾಳೆ. ಆಗ ವಿವೇಕು ಕಿಸಿಬೇಡ ಬರಿ ಅಂದಾಗ ಗೌರಿ ಸರಿ ಆಯ್ತು, ಒಂದು ಸೂಪರ್ ಆಗಿರೋ ಡಿಸೈನ್ ಬರೀತೀನಿ ಅಂತ ಹೇಳ್ಬಿಟ್ಟು ಪೇಪರ್ ಮೇಲೆ ಒಂದು ಗೀಚಿ ಕೊಟ್ಟಿರ್ತಾಳೆ. ಅದನ್ನ ನೋಡ್ಬಿಟ್ಟು ವಿವೇಕು ಇದು ರಕ್ತದಲ್ಲೇ ಬರೆದ ಕಲೆ, ಇದು ಬರೀ ಹೊಟ್ಟೆ ಕಿಚ್ಚಿಂದ ಬರ್ದಿಲ್ಲ, ಯೋಚನೆ ಮಾಡಿ ಮಾಡಿ ಬರ್ದಿರೋದು, ಸುಮ್ನೆ ಹೋಗ್ ಮಲ್ಕೋ, ಖಾಲಿ ಪೇಪರ್ನ ವೇಸ್ಟ್ ಮಾಡಬೇಡ. ಗೌರಿ ಅವಾಗ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ವಿವೇಕು ಬಚಾವಾದೆ ಅಂತ ಅನ್ಕೋಬೇಡ, ಈಗ್ಲೇನೆ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ ಅಂದ್ಕೊಳ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.